ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆ ಏನಪ್ಪ ಅಂತಂದರೆ ನಮ್ಮ ಕೆಇದವರು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಅಪ್ಡೇಟ್ ಮಾಡಿರುವಂಥದ್ದು. ಸೊ ಇದು ನಿನ್ನೆ ರಾತ್ರಿನೇ ಲೇಟ್ ನೈಟಾಗಿ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಆಪ್ಷನ್ ಎಂಟ್ರಿ ಸಂಬಂಧಿಸಿದಂತೆ ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡಿರಿ ಅಂಥೇಳಿ. ಆದರೆ ಇನ್ನೂವರೆಗೆ ನೋಡಿ ಇದು ಸ್ಕೆಡ್ಯೂಲ್ ಬಂದಿಲ್ಲ. ಅಂದರೆ ಇದು ಕೊನೆ ದಿನಾಂಕ ಸ್ಕೆಡ್ಯೂಲ್ ಬಂದಿಲ್ಲ. ಲಾಗಿನ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬೋದು, ಅಲ್ಲಿ ಸ್ಕೆಡ್ಯೂಲ್ ತೋರಿಸುತ್ತೆ ನಿಮಗೆ. ಅಥವಾ ಇನ್ನೊಂದೇನಂತಂದರೆ ಇದು ಚೆಕ್ ಮಾಡಲಿಕ್ಕೆ ಕೂಡ ಹಾಕಿರ್ತಾರೆ. ಸೊ ಚೆಕ್ ಮಾಡಲಿಕ್ಕೆ ಅಂತಂದರೆ ಇವಾಗದು ನಿಮಗೆ ಫೇಸ್ ಸ್ಕ್ಯಾನ್ ಕರೆಕ್ಟಾಗಿ ಆಗ್ತದಿಲ್ಲೋ ಅಥವಾ ಒ ಟಿ ಪಿ ಸರಿಯಾಗಿ ಬರುತ್ತಿಲ್ಲ. ಯಾಕಂದರೆ ಇದು ಈ ವರ್ಷ ಫಸ್ಟ್ ಟೈಮ್ ಮಾಡಿರುವಂಥದ್ದು. ಸೊ ಹೀಗಾಗಿ ಅಡ್ವಾನ್ಸ್ ಆಗಿ ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಅಡ್ವಾನ್ಸ್ ಅಂದರೆ ಇದಕ್ಕೆ ಮೊದಲು ನೋಡೋದು ಪರ್ಫೆಕ್ಟ್ ಆಗಿದೆ ಅಂದಮೇಲೆ ಅದಕ್ಕೆ ಟೈಮಿಂಗ್ ಕೊಡೋದು. ಮತ್ತು ಇಲ್ಲಿ ಎಲ್ಲ ಪರ್ಫೆಕ್ಟಾಗಿ ಓಪನ್ ಆಗ್ತಾಯಿದೆ, ಯಾವುದೇ ಥರಂಥ ತೊಂದರೆ ಆಗ್ತಾಯಿಲ್ಲ, ವಿದ್ಯಾರ್ಥಿಗಳಿಂದ ಕಂಪ್ಲೇಂಟ್ಗಳು ಬರ್ತಾಯಿಲ್ಲ ಅಂದಮೇಲೆ ಸೊ ಇದನ್ನೇ ಕಂಟಿನ್ಯೂ ಮಾಡಿ ಅದಕ್ಕೊಂದು ಡೇಟ್ ಕೊಡ್ಬೋದು. ಇಲ್ಲಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಮಾಡ್ಬೋದು, ಏನಂದರೆ ಫೇಸ್ ಸ್ಕ್ಯಾನನ್ನು ಬಂದ್ ಮಾಡಿ ಜಸ್ಟ್ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರು, KCT ನಂಬರ್ ಆಮೇಲೆ OTP ಹಾಕಿ ಲಾಗಿನ್ ಮಾಡುವಂಥ ಆಪ್ಷನ್ ಕೂಡ ಯಾವುದರಲ್ಲಿ ಎರಡರಲ್ಲಿ ಒಂದು ಚಾಯ್ಸನ್ನು ಕೊಡ್ಬೋದು. ಸೊ ಹೀಗಾಗಿ ಲಿಂಕನ್ನು ಓಪನ್ ಇಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಏನಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಒಂದು ಬಿಡಬೇಕಿತ್ತು. ಸ್ಪೆಷಲಿ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸನ್ನೇ ಬಿಟ್ಟಿಲ್ಲ. ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಲಿಂಕ್ ಇದೆ ಇಲ್ಲಿ, ಅದರಲ್ಲಿ ಒಳಗಡೆ PDF ಇಲ್ಲ, ಜಸ್ಟ್ ಹಂಗೆ ನೇಮ್ ಹಾಕಿಬಿಟ್ಟಿದ್ದಾರೆ. ಸೊ ವಿತೌಟ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಆಪ್ಷನ್ ಎಂಟ್ರಿ ಮಾಡೋದು ಕಷ್ಟನೇ. ಯಾಕಂದರೆ ಯಾವ ಕಾಸ್ಟಲ್ಲಿ ಎಷ್ಟಿದೆ ಅಂಥೇಳಿ ಗೊತ್ತಾಗೋದಿಲ್ಲ. ಹೀಗಾಗಿ ನೀವು ಯಾರು ಕೂಡ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಲಾಗಿನ್ ಮಾಡ್ಕೊಳ್ರಿ. ಬೇಕಾರೆ ಲಾಗಿನ್ ಮಾಡಿ ಟ್ರೈ ಮಾಡಿ ನೋಡಿರಿ, ನಿಮಗೆ ಕರೆಕ್ಟಾಗಿ OTP ಬರ್ತದೆ ಇಲ್ಲೋ, ಆಮೇಲೆ ಫೇಸ್ ಸ್ಕ್ಯಾನ್ ಕರೆಕ್ಟ್ ಆಗ್ತಾಯಿದೆ ಇಲ್ಲೋ ಅಂತೇಳಿ ನೋಡ್ಕೊಳ್ರಿ. ಆದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಯಾವ ಕಾಲೇಜಲ್ಲಿ ನಿಮ್ಮ ಕಾಸ್ಟಿಗೆ ಎಷ್ಟು ಸೀಟ್ ಇದ್ದಾವೆ ಅಂಥೇಳಿ ಗೊತ್ತಾಗೋದಿಲ್ಲ. ಸೊ ಗೊತ್ತಾಗಲಿಲ್ಲ ಅಂತಂದರೆ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ಹಾಗೆ ನೀವು ಅರ್ಜೆಂಟ್ ಮಾಡಿಬಿಡ್ರಿ. ಯಾಕಂತಂದರೆ ಇವರು ಜಸ್ಟ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇವಾಗ ನಿಮಗೆ ಅಬ್ಸರ್ವೇಷನ್ಸ್, ಸೊ ಇಲ್ಲಿ ಏನಂದರೆ ಟ್ರಯಲ್ ಅಬ್ಸರ್ವೇಷನ್ಸ್ ಕೂಡ ಆಗಿರ್ಬೋದು. ಇದು ಇಲ್ಲಿ ನೋಡಿ, ನೀವು ಅಪ್ಲಿಕೇಶನ್ ನಂಬರನ್ನು ಮತ್ತು CET ನಂಬರನ್ನು ಹಾಕಿ ನೀವಿಲ್ಲಿ ಸೆಂಡ್ ಮಾಡಿದಾಗ OTP ಹೋಗುತ್ತೆ. ಸೊ OTP ಮುಖಾಂತರ ಕೂಡ ನೀವು ಲಾಗಿನ್ ಮಾಡ್ಕೋಬೋದು. ಅಥವಾ QR ಕೋಡ್, ಲಾಗಿನ್ ವಿತ್ QR ಕೋಡ್ ಇದೆ ನಿಮ್ಮ ಇದರಲ್ಲಿ ಪ್ರಿಂಟ್ ತಗೊಂಡಿದ್ದೀರಾ, ಯಾವುದೋ ವೆರಿಫಿಕೇಷನ್ ಸ್ಲಿಪ್ ಪ್ರಿಂಟ್ ತಗೊಂಡಿದ್ದಾರೆ, ಅಲ್ಲಿ ಕೂಡ ನಿಮಗೆ QR ಕೋಡ್ ಬರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಲಾಗಿನ್ ಮಾಡ್ಕೊಳ್ಬೋದು. ನಿಮಗೆ ಇದು ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಲಾಗಿನ್ ಮಾಡ್ಕೊಳ್ರಿ, ನೋಡಿರಿ, ಚೆಕ್ ಮಾಡಿ, ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಆದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಓಕೆ, ಸೊ ಸೀಟ್ ಮ್ಯಾಟ್ರಿಕ್ಸ್ ಬಿಡೋ ತನಕ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ, ಓಕೆ, ಇಲ್ಲಿ ನೋಡಿ ಇಂಜಿನಿಯರ್ ಬಿಟ್ಟಿದ್ದಾರೆ. ಓಕೆ, ಸೊ ಇಂಜಿನಿಯರ್ ಬಿಟ್ಟಿದ್ದಾರೆ, ಎಲ್ಲ ಇಂಜಿನಿಯರ್ಗಳಿಗೆ ಬಿಟ್ಟಿದ್ದಾರೆ. ಆದರೆ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇನ್ನೂ ಬಿಟ್ಟಿಲ್ಲ. ಸೊ ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಅಲ್ಲಿ ಒಳಗಡೆ ಹೋದ್ಮೇಲೆ ನಿಮ್ಮ ಕಾಲೇಜ್ ತೋರಿಸುತ್ತೆ, ಕಾಲೇಜ್ ಅಪ್ಡೇಟ್ ಆಗಿರುವಂಥ ತೋರಿಸುತ್ತೆ. ಆದರೆ ಲಾಗಿನ್ ಮಾಡಿದ ಮೇಲೆ ಆಪ್ಷನ್ ಎಂಟ್ರಿಗಳನ್ನು ನೀವು ಬೇಕಾದರೆ ಗೌರ್ಮೆಂಟ್ ಕಾಲೇಜುಗಳನ್ನು ಮಾಡಿರಿ, ತೊಂದರೆ ಇಲ್ಲ. ಆದರೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಂಡು ಮಾಡೋದು ಒಳ್ಳೆಯದು. ಜಸ್ಟ್ ವೇಟ್ ಮಾಡಿ, ಇವತ್ತಿನ ಸಂಜೆ ತನಕ ಆಗ್ಬೋದು. ಅದ್ರ ಮೇಲೆ ಇದಕ್ಕೆ ಕೊನೆ ದಿನಾಂಕ ಅನ್ನೋದನ್ನು ನೀವು ಲಾಗಿನ್ ಮಾಡಿದ ಮೇಲೆ ಗೊತ್ತಾಗುತ್ತೆ.